ಎಲ್ಲೇ ಇರಲಿ ಹೇಗೆ ಇರಲಿ ಮೂಡಿದೆ ಬಿಂಬ, ಪ್ರತಿ ಕ್ಷಣವೂ ಜೊತೆ ಇರುವ ಆಸೆ ಕಣ್ತುಂಬ. ಹೃದಯವೇ ಹೃದಯವೇ ಗೆಳೆತನ ಚಂದವೇ. ಎಲ್ಲ ಭಾವನೆ ಹಂಚಿಕೊಳ್ಳುವ ಎರಡು ಮನಸ್ಸುಗಳು, ನಾಲ್ಕು ಕಣ್ಣಲು ತುಂಬಿ ತುಳುಕಿವೆ ಒಂದೇ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ ಬನ್ನಿ. ಯಾರಮ್ಮ ಪೊಲೀಸಿಗೆ ಫೋನ್ ಮಾಡಿದ್ದು? ಅವ್ರು ಹೇಗಮ್ಮ ಬಂದ್ರು ಇಲ್ಲಿಗೆ? ನನಗೇನೇ ಗೊತ್ತು. ನನಗೆ ಒಂದು ಕ್ಷಣ ಕೈಕಾಲು ಆಡ್ಲಿಲ್ಲ ಗೊತ್ತಾ. ಇರೋ ಬರೋ ದೇವರೆಲ್ಲ ಕಣ್ಮುಂದೆ ಬಂದ್ಬಿಟ್ರು ನನಗೆ. ಯಾರೋ ಬೇಕು ಅಂತಾನೆ ಪೊಲೀಸಿಗೆ ಹೇಳಿರೋದಮ್ಮ. ಅವ್ರು ನನ್ನ ಕೈ ಸಿಗ್ಲಿ ಮಾಡ್ತೀನಿ. ಸಿಗೋಣ. ಅಲ್ಲಿಗೆ ಬಂದ್ಬಿಡ್ಲಾ? ಆಯ್ತು ಥ್ಯಾಂಕ್ಸ್ ಕಣ ರಾಜೇಂದ್ರ. ಸರಿಯಾದ ಟೈಮಿಗೆ ಬಂದು ಪೊಲೀಸ್ ಥರ ಆ್ಯಕ್ಟಿಂಗ್ ಮಾಡಿ ಆಗ್ತಿದ್ದ ದೊಡ್ಡ ರಾಧ ಅಂತನ ತಪ್ಪಿಸಿದ್ಯಾ. ಎಲ್ಲ ಓಕೆ ಅಣ್ಣ, ನೀವು ಕೊಟ್ಟಿರೋ ದುಡ್ಡು ಕಡಿಮೆ ಆಯಿತು, ನಾವು ಮಾತಾಡಿರೋ ಅಮೌಂಟೇ ಬೇರೆ ಅಲ್ವಾ? ಮಾತಾಡಿದಷ್ಟು ಅಮೌಂಟ್ ಕೊಟ್ಟಿದ್ದೀನಲ್ಲ. ಆದರೂ 25 ಲಕ್ಷ ಕ್ಯಾಶು, 25 ತೊಲೆ ಬಂಗಾರ ಏನೋ ಸ್ವಲ್ಪ ಸೇರಿಸಿ ಕೊಡ್ಬೋದಾಗಿತ್ತಪ್ಪ. ನಿಜವಾದ ಇನ್ಸ್ಪೆಕ್ಟರ್ ಬಂದಿದ್ರೆ ಇದಕ್ಕಿಂತ ಜಾಸ್ತಿ ತಗೊಂಡಿರೋರು ಗೊತ್ತಾ? ನೀನು ಕಾಪಾಡಿರೋದು ಒಡವೆ ದುಡ್ಡು ಅಷ್ಟೇ ಅಲ್ಲ ಕಣೋ, ಎರಡು ಒಳ್ಳೆ ಮನಸ್ಸಿರೋ ಹುಡುಗ ಹುಡುಗಿನ. ನಿನ್ನಿಂದ ಅವರು ಇನ್ನು ಮುಂದೆ ಸಂತೋಷವಾಗಿ ಜೀವನ ಮಾಡ್ತಾರೆ. ಅದಕ್ಕೋಸ್ಕರನಾದರೂ ನಿನಗೇನಾದರೂ ಕೊಡಲೇಬೇಕು. ಒಂದು ನಿಮಿಷ ಇರು. ಇದೇನು ಲೆಕ್ಕ ಹಾಕೋದು? ಇಟ್ಕೋ. ಓಡು 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 ಓಡು. ಆಯ್ತಣ್ಣ. ಶಾರು, ಈ ವಿಷಯನ ಯಾರಿಗೂ ಹೇಳ್ಬೇಡ. ಓಡು ಓಡು ಓಡು. ಪೊಲೀಸ್ನವರು ನಮ್ಮನ್ನ ಹಿಡ್ಕೊಂಡು ಹೋಗದೆ ಇರೋದು ದೊಡ್ಡ ವಿಷಯ. ನೀನು ನೋಡಿದ್ರೆ ಏನೇನೋ ಮಾತಾಡ್ತಿದ್ಯಲ್ಲೇ. ನೀವೇ ನೋಡಿದ ಹಾಗೆ ಕೊನೆ ಗಳಿಗೆಯಲ್ಲಿ ಲಕ್ಷ್ಮಿ ನಮ್ಮನ್ನ ಕಾಪಾಡದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಏನೇನಾಗ್ತಿತ್ತೋ ಏನೋ. ಸರಿ ಆಯ್ತು, ಆ ದುಡ್ಡು ಒಡವೆ ಎಲ್ಲ ಎಲ್ಲಿ? ಲಕ್ಷ್ಮಿ ಅವ್ರ ಅಮ್ಮನ ಕೈಲೇ ಕೊಟ್ವಲ್ಲ. ಹೌದಾ? ನಾನು ಹೋಗಿ ತಗೊಂಡ್ಬರ್ತೀನಿ ಹಾಗಿದ್ರೆ. ಯಾಕೆ ಪೊಲೀಸ್ನವ್ರು ಬಂದು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಲಿ ಅಂತನಾ? ಹಾಗಂತ ಅದನ್ನ ಅವ್ರಿಗೆ ಕೊಟ್ಬಿಡಕ್ಕಾಗತ್ತಾ? ನೋಡು, ಈಗ ನಾನೊಂದು ಐಡಿಯಾ ಮಾಡಿದ್ದೀನಿ. ಅದ್ರ ಪ್ರಕಾರ ನಡ್ಕೊಂಡ್ರೆ ಯಾರಿಗೂ ಏನೂ ಆಗಲ್ಲ. ಈಗೇನೋ ಅದನ್ನ ಹೇಳಲ್ಲ ಬೇಡವಾ? ಅದೇನೋ ಹೇಳಿ. 25 ತೊಲ ಬಂಗಾರ, 25 ಲಕ್ಷ ಕ್ಯಾಶು ಈಗ ನಮ್ಮ ಕೈಗೆ ಬಂದಿದೆ. ಅದನ್ನು 6 ತಿಂಗಳ ಮಟ್ಟಿಗೆ ಹರಿಯವರ ಬ್ಯಾಂಕ್ ಲಾಕರಲ್ಲಿ ಇಟ್ಬಿಟ್ರೆ ಹೇಗೆ? ಹಣ ಮತ್ತೆ ಒಡವೆ ಭದ್ರವಾಗಿರುತ್ತೆ, ಯಾರಿಗೂ ಡೌಟ್ ಬರಲ್ಲ. ಏನಂತೀಯ? ಐಡಿಯಾ ಏನೋ ಚೆನ್ನಾಗಿದೆ. ಹೌದಮ್ಮ, ನನಗೂ ಯಾಕೋ ಅಪ್ಪ ಹೇಳೋದು ಸರಿ ಅಂತ ಅನಿಸ್ತಿದೆ. ಹರಿ, ನೀನೇನು ಹೇಳ್ತೀಯೋ? ನೀವೇ ಹೇಳಿದ್ಮೇಲೆ ಮುಗಿತಲ್ಲಪ್ಪ. ಹರಿ ಮದುವೆ ಮುಗಿಸ್ಕೊಂಡು ಹೇಗಿದ್ರು ಬರೋಕ್ಕೆ 1 ವಾರ ಆಗುತ್ತೆ. ಅದಕ್ಕೆ ನಾನೇ ಮ್ಯಾನೇಜರ್ ಹತ್ರ ಮಾತಾಡಿ ನೀವೇ ಹೇಳ್ದಂತೇಳಿ ಹಣನ ಮತ್ತು ಒಡವೆನ ಭದ್ರವಾಗಿ ಇಡ್ತೀನಿ. ಅಕಸ್ಮಾತ್ ನೀವೇ ಇಡಕ್ಕೆ ಬಂದರೆ ತುಂಬ ರಿಸ್ಕ್ ಆಗಿಬಿಡುತ್ತೆ ಅಲ್ವಾ ಅಂಕ? ಹೌದೌದೌದು, ನೀನು ಹೇಳೋದು ಕರೆಕ್ಟು. ಹೊಡು ಹೊಡು, ಅದಕ್ಕೇನು ಬೇಕು ವ್ಯವಸ್ಥೆ ಹೊಡು. ಅಯ್ಯೋ, ನೀವು ಹೇಳೋದು ಹೆಚ್ಚ ಕೇಳೋದು ಹೆಚ್ಚ, ನಾನು ಈಗಲೇ ಹೊರಟೆ. ಈಗ ನಿಮ್ಮಿಬ್ಬರಿಗೂ ತೃಪ್ತಿ ತಾನೆ? ತೃಪ್ತಿ ಅಂತಿಲ್ಲ, ಆದರೂ ತೃಪ್ತಿನೇ. ಸರಿಯಪ್ಪ, ಏನೋ ನೀವು ಹೇಳ್ದಂಗಾಗ್ಲಿ. ಹಾಗಿದ್ರೆ ಬೇಗ ಹೊರಡಿ, ಲಕ್ಷ್ಮಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡಬೇಕು. ಹೊಡಿ 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 ಹೊಡಿ. ಹೆಂಗಿತ್ತು ಮಗನ ಐಡಿಯಾ?